ಅದು ಏಪ್ರಿಲ್ 24, 1967. ಆಕಾಶದಿಂದ ಒಂದು ಬೆಂಕಿಯ ಗೋಳ ಗಂಟೆಗೆ 140 ಕಿಲೋಮೀಟರ್ ಸ್ಪೀಡ್ನಿಂದ ರಷ್ಯಾದ ಒರೆನ್ಬರ್ಗ್ ಪ್ರಾಂತ್ಯದ ಕಡೆ ಬರ್ತಾ ಇದೆ. ಆ ಬೆಂಕಿಯ ಗೋಳದ ಒಳಗಡೆ ಇದ್ದಿದ್ದು ಕೇವಲ ಒಂದು ಮಿಷಿನ್ ಅಲ್ಲ, ಒಬ್ಬ ಜೀವಂತ ಮನುಷ್ಯ. ಆ ವ್ಯಕ್ತಿ ರೇಡಿಯೋದಲ್ಲಿ ಕೂಗಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ತನ್ನನ್ನ ಈ ಸಾವಿನ ಕೂಪಕ್ಕೆ ತಳ್ಳಿದ ಅಧಿಕಾರಿಗಳಿಗೆ ಶಾಪ ಹಾಕ್ತಾ ಇದ್ದಾನೆ. ಟರ್ಕಿ ದೇಶದಲ್ಲಿರುವ ಅಮೆರಿಕದ ಲಿಸ್ನಿಂಗ್ ಪೋಸ್ಟ್ ನ ಅಧಿಕಾರಿಗಳಿಗೆ ಆತನ ಆಕ್ರಂದನ ರೇಡಿಯೋ ಸಿಗ್ನಲ್ ಗಳಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ. ಅದರಲ್ಲಿರುವ ಟೆಂಪರೇಚರ್ ಎಷ್ಟಿತ್ತು ಅಂದ್ರೆ ಆ ಮನುಷ್ಯನ ಶರೀರ ಕರಗಿ ಕೊನೆಗೆ ಕೇವಲ ಆತನ ಕಾಲಿನ ಒಂದು ಮೂಳೆ ಮಾತ್ರ ಉಳಿಯುತ್ತೆ. ಬಾಹ್ಯಾಕಾಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿ ಸ್ಪೇಸ್ ಮಿಷನ್ ನಲ್ಲಿ ಪ್ರಾಣ ಕಳೆದುಕೊಂಡ ಆ ಆಸ್ಟ್ರೋನಾಟ್ ಯಾರು ಗೊತ್ತಾ? ಆಕಾಶದಲ್ಲಿ ಆ ದಿನ ನಡೆದ ಆ ಡಾರ್ಕ್ ಸೀಕ್ರೆಟ್ ಏನು? ಆ ಆಸ್ಟ್ರೋನಾಟ್ ಗೆ ತಾನು ಸಾಯ್ತೀನಿ ಅಂತ ಮೊದಲೇ ಗೊತ್ತಿದ್ರೂ ಕೂಡ ಆತ ಯಾಕೆ ಆ ಸ್ಪೇಸ್ ಕ್ರಾಫ್ಟ್ ಅನ್ನ ಹತ್ತಿದ್ದ? ಯೂರಿ ಗಗಾರಿನ್ ಮತ್ತು ಆ ವ್ಯಕ್ತಿಯ ಮಧ್ಯೆ ಇರುವ ಆ ರಹಸ್ಯವೇನು? ಸೊ ಇಂತಹ ಎಲ್ಲಾ ವಿಷಯಗಳು ನಮ್ಗೆ ಗೊತ್ತಾಗಬೇಕು ಅಂದ್ರೆ ಸ್ಪೇಸ್ ಹಿಸ್ಟ್ರಿಯಲ್ಲಿ ಅಡಗಿರುವ ಈ ಬ್ಲಾಕ್ ಚಾಪ್ಟರ್ ಬಗ್ಗೆ ಇನ್ನೂ ಡೀಪ್ ಆಗಿ ತಿಳ್ಕೋಬೇಕು. ಅದು 1960ರ ದಶಕ. ಎರಡನೇ ಪ್ರಪಂಚ ಯುದ್ಧ ಮುಗಿದ ನಂತರ ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ಮಧ್ಯೆ ಕೋಲ್ಡ್ ವಾರ್ ಅಂಡ್ ಸ್ಪೇಸ್ ರೇಸ್ ನಡೀತಾ ಇರುತ್ತೆ. 1967ರ ಹೊತ್ತಿಗೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂದು ಸರಿಯಾಗಿ 50 ವರ್ಷ ಆಗಿರುತ್ತೆ. ಈ 50th ಆನಿವರ್ಸರಿ ಪ್ರಪಂಚವೇ ತಿರುಗಿ ನೋಡುವ ಹಾಗೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಕೆ ರಷ್ಯನ್ ಲೀಡರ್ ಲಿಯೋನಿಡ್ ಬ್ರೆಜ್ನೆವ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಅದೇ ಸಮಯದಲ್ಲಿ ಅಂದ್ರೆ ಜನವರಿ ತಿಂಗಳು 1967ರಲ್ಲಿ ಅಮೆರಿಕದ ಅಪೋಲೋ 1 ಮಿಷನ್ ಅನ್ನ ಟೆಸ್ಟಿಂಗ್ ಮಾಡುವಾಗ ಗ್ರೌಂಡ್ ನಲ್ಲಿ ಬೆಂಕಿ ಬಿದ್ದು 3 ಜನ ಅಮೆರಿಕನ್ ಗಗನಯಾತ್ರಿಗಳು ಸಾಯ್ತಾರೆ. ಸೊ ಅಮೆರಿಕ ಸೋತಿರುವ ಈ ಟೈಮ್ ನಲ್ಲೇ ನಾವು ಒಂದು ದೊಡ್ಡ ಸಾಧನೆ ಮಾಡಿ ನಾವೇ ನಂಬರ್ 1 ಅಂತ ಪ್ರೂವ್ ಮಾಡಬೇಕು ಅನ್ನೋದು ರಷ್ಯಾ ದೇಶದ ಪ್ಲಾನ್ ಆಗಿರುತ್ತೆ. ಸೊ ಅವರ ಪ್ಲಾನ್ ಏನು ಅಂದ್ರೆ ಮೊದಲು ಸೋಯಿಸ್ 1 ಎಂಬ ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡೋದು. ಅದರಲ್ಲಿ ಒಬ್ಬನೇ ಕಾಸ್ಮೋನಟ್ ಇರ್ತಾನೆ. ನೆಕ್ಸ್ಟ್ ಡೇನೆ ಸೋಯಿಸ್ 2 ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡೋದು. ಅದರಲ್ಲಿ 3 ಜನ ಇರ್ತಾರೆ. ಸೊ ಇವೆರಡು ಸ್ಪೇಸ್ ಕ್ರಾಫ್ಟ್ ಗಳು ಆಕಾಶದಲ್ಲೇ ಡಾಕಿಂಗ್ ಆಗ್ಬೇಕು, ಅಂದ್ರೆ ಬಾಹ್ಯಾಕಾಶದಲ್ಲಿ ಎರಡು ಕನೆಕ್ಟ್ ಆಗ್ಬೇಕು. ಆಮೇಲೆ ಇಬ್ರು ಗಗನಯಾತ್ರಿಗಳು ಸ್ಪೇಸ್ ವಾಕ್ ಮಾಡ್ತಾ ಒಂದು ಸ್ಪೇಸ್ ಕ್ರಾಫ್ಟ್ ನಿಂದ ಇನ್ನೊಂದು ಸ್ಪೇಸ್ ಕ್ರಾಫ್ಟ್ ಗೆ ಶಿಫ್ಟ್ ಆಗಿ ಭೂಮಿಗೆ ವಾಪಸ್ ಬರಬೇಕು. ಸೊ ಆ ಕಾಲದ ಟೆಕ್ನಾಲಜಿಗೆ ಮತ್ತು ರಷ್ಯಾಗೆ ಇದ್ದ ಟೈಮ್ ಲಿಮಿಟ್ ಗೆ ಇದು ಆಲ್ಮೋಸ್ಟ್ ಇಂಪಾಸಿಬಲ್ ಟಾಸ್ಕ್ ಆಗಿರುತ್ತೆ. ಸೊ ಈ ಮಿಷನ್ ಕಮಾಂಡರ್ ಆಗಿ ಸೆಲೆಕ್ಟ್ ಆಗಿದ್ದು ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿಕೊಂಡ ಆ ವ್ಯಕ್ತಿಯೇ. ಆತನ ಹೆಸರೇ ವ್ಲಾಡಿಮಿರ್ ಕೊಮರೋವ್. ಇವರಿಗೆ ಬ್ಯಾಕಪ್ ಆಗಿ ಇದ್ದಿದ್ದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಸ್ಪೇಸ್ ಗೆ ಹೋಗಿರುವ ದಿಗ್ಗಜ ಅಂಡ್ ಕೊಮರೋವ್ನ ಬೆಸ್ಟ್ ಫ್ರೆಂಡ್ ಯೂರಿ ಗಗಾರಿನ್. ಸೊ ಇವರಿಬ್ರು ಫ್ರೆಂಡ್ಶಿಪ್ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಇವರು ಯಾವಾಗ್ಲೂ ಒಟ್ಟಿಗೆ ಭೇಟಿ ಆಡೋಕೆ ಹೋಗ್ತಾ ಇದ್ರು, ತಮ್ಮ ಫ್ಯಾಮಿಲಿ ಜೊತೆ ಒಟ್ಟಿಗೆ ಸಮಯವನ್ನ ಕಳೀತಾ ಇದ್ರು, ಅಷ್ಟು ಕ್ಲೋಸ್ ಆಗಿರ್ತಾರೆ. ಆದ್ರೆ ಇಲ್ಲೇ ನಿಜವಾದ ರಹಸ್ಯ ಶುರುವಾಗುತ್ತೆ. ಈ ಮಿಷನ್ ಗೆ ರೆಡಿ ಮಾಡಿರುವ ಸೋಯಿಸ್ 1 ಸ್ಪೇಸ್ ಕ್ರಾಫ್ಟ್ ಇನ್ನು ಪೂರ್ತಿಯಾಗಿ ರೆಡಿ ಆಗಿರಲ್ಲ. ರಷ್ಯನ್ ಇಂಜಿನಿಯರ್ಸ್ ಅದನ್ನ ಇನ್ಸ್ಪೆಕ್ಷನ್ ಮಾಡಿದಾಗ ಅದರಲ್ಲಿ ಬರೋಬ್ಬರಿ 203 ಸ್ಟ್ರಕ್ಚರಲ್ ಅಂಡ್ ಟೆಕ್ನಿಕಲ್ ಡಿಫೆಕ್ಟ್ಸ್ ಇರೋದು ಪತ್ತೆ ಆಗುತ್ತೆ. ಆ ಸ್ಪೇಸ್ ಕ್ರಾಫ್ಟ್ ನ ಬಾಗ್ಲು ತುಂಬಾ ಚಿಕ್ಕದಾಗಿತ್ತು, ಪ್ಯಾರಾಶೂಟ್ ನ ಡಿಸೈನ್ ಸರಿ ಇರಲಿಲ್ಲ, ಕಮ್ಯುನಿಕೇಶನ್ ಸಿಸ್ಟಮ್ ವೀಕ್ ಆಗಿತ್ತು. ಅಂದ್ರೆ ಇದರಲ್ಲಿ ಮನುಷ್ಯರನ್ನ ಕಳಿಸಿದ್ರೆ ಅವರು ವಾಪಸ್ ಬರೋದು 100% ಡೌಟ್ ಅಂತ ಇಂಜಿನಿಯರ್ಸ್ ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರೆ ಈ ವಿಷಯವನ್ನ ರಷ್ಯನ್ ಗವರ್ಮೆಂಟ್ ಗೆ ಹೇಳೋಕೆ ಯಾರಿಗೂ ಧೈರ್ಯ ಇರಲಿಲ್ಲ, ಯಾಕೆಂದ್ರೆ ಅದು ಡಿಕ್ಟೇಟರ್ಶಿಪ್ ಟೈಮ್ ಆಗಿತ್ತು. ಸೊ ತನ್ನ ಫ್ರೆಂಡ್ ಪ್ರಾಣ ಉಳಿಸೋಕೆ ಯೂರಿ ಗಗಾರಿನ್ ಒಂದು ಸಾಹಸ ಮಾಡ್ತಾನೆ. ಆ ಸ್ಪೇಸ್ ಕ್ರಾಫ್ಟ್ ನಲ್ಲಿರುವ 203 ಮಿಸ್ಟೇಕ್ಸ್ ಬಗ್ಗೆ 10 ಪೇಜ್ ನ ಒಂದು ಸೀಕ್ರೆಟ್ ಮೆಮೊ ಬರೆದು ವೆನಾಮಿನ್ ರುಸಾಯೆವ್ ಎಂಬ KGB ಆಫೀಸರ್ ಗೆ ಕೊಡ್ತಾನೆ. ಹೇಗಾದ್ರೂ ಮಾಡಿ ಈ ರಿಪೋರ್ಟ್ ಲೀಡರ್ ವರೆಗೆ ತಲುಪಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ಆದ್ರೆ ಆ ರಿಪೋರ್ಟ್ ಪಾಸ್ ಆಗೋದೇ ಇಲ್ಲ. ಯಾರು ಆ ರಿಪೋರ್ಟ್ ಬಗ್ಗೆ ಮಾತಾಡ್ತಾರೋ ಅಂತವ್ರನ್ನೆಲ್ಲ ಗವರ್ಮೆಂಟ್ ಕೆಲಸದಿಂದ ತೆಗೆದು ಹಾಕುತ್ತೆ. ಆ KGB ಆಫೀಸರ್ ಆಗಿರುವ ರುಸಾಯೆವ್ ನನ್ನು ಕೂಡ ಡಿಮೋಟ್ ಮಾಡ್ತಾರೆ. ಸೊ ಕೊಮರೋವ್ಗೆ ಇದು ಸೂಸೈಡ್ ಮಿಷನ್ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಮಿಷನ್ ಗೆ ಇನ್ನು ಕೇವಲ ಕೆಲವು ದಿನಗಳಿರುವಾಗ ಆತ ತನ್ನ ಸ್ನೇಹಿತನ ಹತ್ರ ಅಳ್ತಾ ಈ ಫ್ಲೈಟ್ ನಿಂದ ನಾನು ಜೀವಂತವಾಗಿ ವಾಪಸ್ ಬರಲ್ಲ ಅಂತ ಹೇಳ್ತಾನೆ. ಆಗ ತನ್ನ ಸ್ನೇಹಿತ, ಹಾಗಾದ್ರೆ ನೀನು ಈ ಮಿಷನ್ ರಿಜೆಕ್ಟ್ ಮಾಡಬಹುದಲ್ವಾ, ಹೋಗಲ್ಲ ಅಂತ ಹೇಳು ಅಂತ ಕೇಳ್ತಾನೆ. ಸೊ ಕೊಮರೋವ್ ಕೊಟ್ಟಿರುವ ಆನ್ಸರ್ ಡಾಕ್ಯುಮೆಂಟರಿ ಹಿಸ್ಟ್ರಿಯಲ್ಲೇ ಕಣ್ಣೀರು ತರಿಸುವಂತದ್ದು. ಒಂದ್ ವೇಳೆ ನಾನು ರಿಜೆಕ್ಟ್ ಮಾಡಿದ್ರೆ ನನ್ ಜಾಗದಲ್ಲಿ ಬ್ಯಾಕಪ್ ಆಗಿರುವ ಯೂರಿ ಗಗರಿನ್ ನ ಕಳಿಸ್ತಾರೆ, ಅವನು ಖಂಡಿತ ಈ ಮಿಷನ್ ನಲ್ಲಿ ಸಾಯ್ತಾನೆ. ಸೊ ಅವನನ್ನ ಸಾಯೋಕೆ ನಾನ್ ಬಿಡಲ್ಲ, ಯೂರಿ ನನ್ಗೋಸ್ಕರ ಬದುಕಿರ್ಬೇಕು ಎಂದು ಉತ್ತರ ಕೊಡ್ತಾನೆ. ಸೊ ತನ್ನ ಬೆಸ್ಟ್ ಫ್ರೆಂಡ್ ಯೂರಿ ಗಗರಿನ್ ನ ಉಳಿಸ್ಕೊಳ್ಳೋಕೆ ಕೊಮರೋವ್ ತಾನೇ ಒಂದು ಡೆಡ್ ಮ್ಯಾನ್ ವಾಕಿಂಗ್ ತರ ಸಾವಿನ ಮನೆಗೆ ಹೋಗೋಕೆ ರೆಡಿ ಆಗ್ತಾನೆ. ಆತ ಹೊರಡುವಾಗ ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ತಾನು ಬರ್ದಿದ್ರೆ ಏನೇನ್ ಮಾಡ್ಬೇಕು ಅಂತ ಎಲ್ಲವನ್ನೂ ಮೊದಲೇ ಅರೇಂಜ್ ಮಾಡಿರ್ತಾನೆ.
ಏಪ್ರಿಲ್ 23, 1967. ಇನ್ನೇನು ಲಾಂಚ್ ಡೇ ಬಂದೇ ಬಿಡ್ತು. ಯೂರಿ ಗಗಾರಿನ್ ಕೊನೆ ಕ್ಷಣದವರೆಗೂ ಆ ಮಿಷನ್ ಅನ್ನ ನಿಲ್ಸೋಕೆ ಟ್ರೈ ಮಾಡ್ತಾನೆ. ಎಲ್ಲಿವರೆಗೆ ಅಂದ್ರೆ ಕೊಮರೋವ್ ಬದಲಿಗೆ ತಾನೇ ಸ್ಪೇಸ್ ಕ್ರಾಫ್ಟ್ ಹತ್ತೋಕೆ ಸ್ಪೇಸ್ ಸೂಟ್ ಹಾಕೊಂಡು ಬಂದು ಡಿಮ್ಯಾಂಡ್ ಮಾಡ್ತಾನೆ. ಆದ್ರೆ ಆಫೀಸರ್ಸ್ ಆತನನ್ನ ತಡಿತಾರೆ. ಇನ್ನು ಕೊಮರೋವ್ ಲಾಂಚ್ ಆಗ್ತಾನೆ. ಲಾಂಚ್ ಆಗಿ ಸ್ಪೇಸ್ ಕ್ರಾಫ್ಟ್ ಭೂಮಿಯ ಆರ್ಬಿಟ್ ಸೇರಿದ ತಕ್ಷಣ ಇಂಜಿನಿಯರ್ಸ್ ಯಾವ 203 ಮಿಸ್ಟೇಕ್ಸ್ ಬಗ್ಗೆ ಭಯಪಟ್ಟಿದ್ರು ಅದೇ ಆಗೋಕೆ ಶುರುವಾಗುತ್ತೆ. ಸೊ ಫಸ್ಟ್ ಲೆಫ್ಟ್ ಸೈಡ್ ನ ಸೋಲಾರ್ ಪ್ಯಾನಲ್ ಓಪನ್ ಆಗಲ್ಲ. ಪ್ಯಾನಲ್ ಓಪನ್ ಆಗ್ಲಿ ಅಂತ ಕೊಮರೋವ್ ಸ್ಪೇಸ್ ಕ್ರಾಫ್ಟ್ ನ ಗೋಡೆಗಳಿಗೆ ಕಾಲಿನಿಂದ ಒದಿಯೋಕೆ ಶುರು ಮಾಡ್ತಾನೆ. ಆದ್ರೂ ಕೂಡ ಅದು ಓಪನ್ ಆಗಲ್ಲ. ಇದರಿಂದ ಸ್ಪೇಸ್ ಕ್ರಾಫ್ಟ್ ಗೆ ಬರಬೇಕಾದ ಪವರ್ ನಲ್ಲಿ 50% ಕಟ್ ಆಗಿ ಬಿಡುತ್ತೆ. ಇದರಿಂದ ನ್ಯಾವಿಗೇಷನ್ ಸೆನ್ಸರ್ಸ್ ಡೆಡ್ ಆಗುತ್ತೆ. ವಿಜೋರ್ ಎಂಬ ಪೆರಿಸ್ಕೋಪ್ ಇಂಜಿನ್ ಎಕ್ಸಾಸ್ಟ್ ನಿಂದ ಬ್ಲಾಕ್ ಆಗುತ್ತೆ. ಇದರಿಂದ ಆತನಿಗೆ ಆಕಾಶದಲ್ಲಿ ಡೈರೆಕ್ಷನ್ ಹುಡುಕೋದು ಅಸಾಧ್ಯವಾಗುತ್ತೆ. ಥರ್ಮಲ್ ಕಂಟ್ರೋಲ್ ಫೇಲ್ ಆಗಿ ಸ್ಪೇಸ್ ಕ್ರಾಫ್ಟ್ ಒಳಗಡೆ ಸೆಕೆ ವಿಪರೀತವಾಗಿ ಹೆಚ್ಚಾಗೋಕೆ ಶುರುವಾಗುತ್ತೆ. ಸೊ ಆ ಹೀಟ್ ಗೆ ಸ್ಪೇಸ್ ನಲ್ಲಿ ಕೊಮರೋವ್ ಒದ್ದಾಡ್ತಾ ಇರೋದನ್ನ ನೋಡಿ ಕಂಟ್ರೋಲ್ ರೂಮ್ ಗೆ ಶಾಕ್ ಆಗುತ್ತೆ. ತಕ್ಷಣವೇ ರಷ್ಯನ್ ಕಮಾಂಡರ್ಸ್ ನೆಕ್ಸ್ಟ್ ಡೇ ಹೋಗಬೇಕಾಗಿರುವ ಸೋಯಸ್ 2 ಲಾಂಚ್ ಅನ್ನ ಕ್ಯಾನ್ಸಲ್ ಮಾಡಿ ಬಿಡ್ತಾರೆ. ಇದರಿಂದ ಆ 3 ಜನ ಕಾಸ್ಮೋನಾಟ್ ಗಳ ಪ್ರಾಣ ಉಳಿಯುತ್ತೆ. ಆದ್ರೆ ಕೊಮರೋವ್ ಮಾತ್ರ ಸ್ಪೇಸ್ ನಲ್ಲಿ ಒಂಟಿಯಾಗಿ ಸಿಕ್ಕಾಕೊಳ್ತಾನೆ. ಸುಮಾರು 13 ಗಂಟೆಗಳ ಕಾಲ ನಿದ್ದೆ ಇಲ್ಲದೆ, ಪವರ್ ಇಲ್ಲದೆ ಆ ಸ್ಪೇಸ್ ಕ್ರಾಫ್ಟ್ ಅನ್ನ ಮ್ಯಾನ್ಯುವಲ್ ಆಗಿ ಕಂಟ್ರೋಲ್ ಮಾಡೋಕೆ ಕೊಮರೋವ್ ಹರಸಾಹಸ ಪಡ್ತಾನೆ. ಸೊ ಸೆನ್ಸರ್ ಕೆಲಸ ಮಾಡದೆ ಇರೋದ್ರಿಂದ ಆತ ನಕ್ಷತ್ರಗಳನ್ನ ನೋಡ್ಕೊಂಡು ಮ್ಯಾನ್ಯುವಲ್ ಆಗಿ ಸ್ಪೇಸ್ ಕ್ರಾಫ್ಟ್ ಅನ್ನ ಭೂಮಿಯ ವಾತಾವರಣಕ್ಕೆ ರೀ ಎಂಟ್ರಿ ಮಾಡಿಸೋಕೆ ಟ್ರೈ ಮಾಡ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಇದೊಂದು ಸೂಪರ್ ಹ್ಯೂಮನ್ ಪ್ರಯತ್ನ ಆಗಿರುತ್ತೆ. ಆದ್ರೆ ಆ ಕ್ಷಣದಲ್ಲಿ ಕೊಮರೋವ್ಗೆ ತಾನು ಉಳಿಯಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗಿ ಬಿಡುತ್ತೆ. ರಷ್ಯಾದ ಕಂಟ್ರೋಲ್ ರೂಮ್ ನಲ್ಲಿದ್ದವರಿಗೂ ಕೂಡ ಈ ಸ್ಪೇಸ್ ಕ್ರಾಫ್ಟ್ ಖಂಡಿತ ಕ್ರಾಶ್ ಆಗುತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ಆಗ ರಷ್ಯಾದ ಪ್ರಧಾನಿ ಅಲೆಕ್ಸಿ ಕೊಸೆಗಿನ್ ಸ್ವತಃ ವಿಡಿಯೋ ಕಾಲ್ ನಲ್ಲಿ ಬರ್ತಾರೆ. ಆತ ಕಣ್ಣೀರನ್ನ ಹಾಕ್ತಾ ಕೊಮರೋವ್ಗೆ ನೀನು ನಮ್ಮ ದೇಶದ ರಿಯಲ್ ಹೀರೋ, ನಿನ್ನನ್ನ ದೇಶ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಕೊಮರೋವ್ನ ಹೆಂಡತಿ ವ್ಯಾಲೆಂಟಿನಾಳನ್ನ ಕಂಟ್ರೋಲ್ ರೂಮ್ ಗೆ ಕರ್ಕೊಂಡು ಬರ್ತಾರೆ. ಸ್ಪೇಸ್ ನಿಂದ ಬೀಳ್ತಾ ಇರುವ ತನ್ನ ಗಂಡನ ಜೊತೆ ಆಕೆ ಕೊನೆಯದಾಗಿ ರೇಡಿಯೋದಲ್ಲಿ ಮಾತಾಡ್ತಾಳೆ. ಕೊಮರೋವ್ ತನ್ನ ಹೆಂಡತಿಗೆ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳೋಕೆ ಹೇಳ್ತಾನೆ. ಸೊ ಎಂತಹ ಕಲ್ಲಿದೆಯವರು ಕೂಡ ಅಳುವಂತಹ ಎಮೋಷನಲ್ ಫೈನಲ್ ಗುಡ್ ಬೈ ಅದಾಗಿರುತ್ತೆ. ಸೊ ಕೊನೆಗೆ ಹೇಗೋ ಮಾಡಿ ಕೊಮರೋವ್ ಸ್ಪೇಸ್ ಕ್ರಾಫ್ಟ್ ಅನ್ನ ಅಟ್ಮಾಸ್ಫಿಯರ್ ಗೆ ರೀ ಎಂಟ್ರಿ ಮಾಡಿಸುವಲ್ಲಿ ಸಕ್ಸಸ್ ಆಗ್ತಾನೆ. ಆದ್ರೆ ನಿಜವಾದ ಡೇಂಜರ್ ಇನ್ನೂ ಕಾದು ಕುಳಿತಿರುತ್ತೆ. ಸ್ಪೇಸ್ ಕ್ರಾಫ್ಟ್ ನ ಸ್ಪೀಡ್ ಕಮ್ಮಿ ಮಾಡೋಕೆ 7 ಕಿಲೋಮೀಟರ್ ಎತ್ತರದಲ್ಲೇ ಮೇನ್ ಪ್ಯಾರಾಶೂಟ್ ರಿಲೀಸ್ ಆಗ್ಬೇಕು. ಆದ್ರೆ ಪ್ರೆಷರ್ ಸೆನ್ಸರ್ ಫಾಲ್ಟ್ ನಿಂದ ಅದು ಓಪನ್ ಆಗಲ್ಲ. ಕೊಮರೋವ್ ತಕ್ಷಣವೇ ಮ್ಯಾನ್ಯುವಲ್ ಆಗಿ ಬ್ಯಾಕಪ್ ಪ್ಯಾರಾಶೂಟ್ ಅನ್ನ ಓಪನ್ ಮಾಡ್ತಾನೆ. ಆದ್ರೆ ಅದು ಮೇನ್ ಪ್ಯಾರಾಶೂಟ್ ನ ಹಗ್ಗಗಳಿಗೆ ಸಿಕ್ಕಾಕೊಂಡು ಕಂಪ್ಲೀಟ್ ಆಗಿ ಫೇಲ್ ಆಗುತ್ತೆ. ಈಗ ಆ 2.5 ಟನ್ ತೂಕದ ಸ್ಪೇಸ್ ಕ್ರಾಫ್ಟ್ ಯಾವುದೇ ಬ್ರೇಕ್ ಇಲ್ಲದೆ ಗಂಟೆಗೆ 140 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಕಡೆ ಬೀಳೋಕೆ ಶುರುವಾಗುತ್ತೆ. ಟರ್ಕಿಯಲ್ಲಿರುವ ಅಮೆರಿಕನ್ ಲಿಸ್ನಿಂಗ್ ಪೋಸ್ಟ್ ಗೆ ಆತನ ಕೊನೆಯ ಮಾತುಗಳು ಕ್ಲಿಯರ್ ಆಗಿ ಕೇಳಿಸುತ್ತವೆ. ನನ್ನನ್ನ ಈ ಕೆಟ್ಟು ಹೋಗಿರುವ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಕೂರಿಸಿ ಕೊಲೆ ಮಾಡ್ತಿದ್ದೀರಾ ಅಂತ ಆತ ಅರ್ಜುತ್ತಾ ಕಮಾಂಡರ್ಸ್ ಗೆ, ಇಂಜಿನಿಯರ್ಸ್ ಗೆ ಶಾಪ ಹಾಕ್ತಾ ಇರ್ತಾನೆ. ನಂತರ ಸಡನ್ ಆಗಿ ಕೆಲವೇ ಸೆಕೆಂಡ್ಸ್ ಗಳಲ್ಲಿ ಕ್ಯಾಪ್ಸುಲ್ ಭೂಮಿಗೆ ಅಪ್ಪಳಿಸಿ ಲ್ಯಾಂಡಿಂಗ್ ರಾಕೆಟ್ಸ್ ಬ್ಲಾಸ್ಟ್ ಆಗಿ ಕಂಪ್ಲೀಟ್ ಆಗಿ ಭಸ್ಮವಾಗಿ ಬಿಡುತ್ತೆ. ನಂತರ ಕ್ರಾಶ್ ಸೈಟ್ ಗೆ ಬಂದು ನೋಡಿದ ಮಿಲಿಟರಿ ಆಫೀಸರ್ಸ್ ಗೆ ಶಾಕ್ ಆಗುತ್ತೆ. ಆ 2.5 ಟನ್ ಸ್ಪೇಸ್ ಕ್ರಾಫ್ಟ್ ಕ್ರಾಶ್ ಆದ ಸ್ಪೀಡ್ ಮತ್ತು ಬ್ಲಾಸ್ಟ್ ಗೆ ಕಂಪ್ಲೀಟ್ ಆಗಿ ಕ್ರಶ್ ಆಗಿ ಕೇವಲ 2 ಫೀಟ್ ಹೈಟ್ ಗೆ ಚಪ್ಪಟಿಯಾಗಿ ಬಿಟ್ಟಿರುತ್ತೆ. ಸುತ್ತಮುತ್ತಲಿರುವ ಹಳ್ಳಿಯ ಜನರು ಆ ಬೆಂಕಿ ಆರಿಸೋಕೆ ಮಣ್ಣನ್ನ ಹಾಕ್ತಾರೆ. ಆದ್ರೆ ಕೊಮರೋವ್ನ ಶರೀರ ಯಾರ ಕಣ್ಣಿಗೂ ಗುರುತು ಹಿಡಿಯೋಕಾಗದಷ್ಟು ರೀತಿಯಲ್ಲಿ ಕರಗಿ ಹೋಗಿರುತ್ತೆ. ಕೊನೆಗೆ ಮಿಲಿಟರಿಯವರು ಹುಡುಕಿದಾಗ ಸಿಕ್ಕಿದ್ದು ಕೇವಲ ಆತನ ಕಾಲಿನ ಒಂದು ಹೀಲ್ ಬೋನ್ ಮಾತ್ರವೇ. ಸೊ ಬದುಕಿದ್ದಾಗ ಕೊಮರೋವ್ ಒಂದು ಡಿಮ್ಯಾಂಡ್ ಮಾಡಿರ್ತಾನೆ. ತಾನು ಸತ್ರೆ ತನ್ನ ಅಂತ್ಯಕ್ರಿಯೆ ಓಪನ್ ಕ್ಯಾಸ್ಕೆಟ್ ನಲ್ಲಿ ಆಗ್ಬೇಕು ಅಂತ. ರಷ್ಯನ್ ಆಫೀಸರ್ಸ್ ಏನ್ ತಪ್ಪು ಮಾಡಿದ್ದಾರೆ, ಪೊಲಿಟಿಕಲ್ ಗೇಮ್ ಗೋಸ್ಕರ ಒಬ್ಬ ಹೀರೋನನ್ನ ಹೇಗೆ ಸುಟ್ಟು ಕರಕಲು ಮಾಡಿದ್ದಾರೆ ಎಂಬುದನ್ನ ಕಣ್ಣಾರೆ ನೋಡ್ಬೇಕು ಅನ್ನೋದೇ ಕೊಮರೋವ್ನ ಉದ್ದೇಶವಾಗಿರುತ್ತೆ. ಸೊ ಆ ಕರಕಲಾದ ಶರೀರವನ್ನೇ ಓಪನ್ ಆಗಿ ಇಟ್ಟು ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಯೂರಿ ಗಗಾರಿನ್ ತನ್ನ ಬೆಸ್ಟ್ ಫ್ರೆಂಡ್ ನನ್ನ ಈ ಸ್ಥಿತಿಯಲ್ಲಿ ನೋಡಿ ತುಂಬಾ ಕುಗ್ಗಿ ಹೋಗ್ತಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆತ ಒಂದು ಇಂಟರ್ವ್ಯೂ ನಲ್ಲಿ ತನ್ನ ಗವರ್ಮೆಂಟ್ ಅನ್ನೇ ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಾನೆ. ಒಂದು ವೇಳೆ ಬ್ರೆಜ್ನೆವ್ ನನ್ನ ಕೈಗೆ ಸಿಕ್ಕರೆ ಅವನ ಮುಖಕ್ಕೆ ಗುದ್ದಿ ಬಿಡ್ತೀನಿ ಅಂತ ಕೋಪದಿಂದ ಹೇಳ್ತಾನೆ. ಆದ್ರೆ ವಿಪರ್ಯಾಸ ಏನು ಅಂದ್ರೆ ಇದಾದ ಒಂದೇ ವರ್ಷಕ್ಕೆ ಯೂರಿ ಗಗಾರಿನ್ ಕೂಡ ಒಂದು ಫೈಟರ್ ಜೆಟ್ ಕ್ರಾಶ್ ನಲ್ಲಿ ಅನುಮಾನಾಸ್ಪದವಾಗಿ ಪ್ರಾಣ ಕಳೆದುಕೊಳ್ತಾರೆ. ಸೊ ವ್ಲಾಡಿಮಿರ್ ಕೊಮರೋವ್ ಸಾವು ಕೇವಲ ಒಂದು ಆಕ್ಸಿಡೆಂಟ್ ಆಗಿರ್ಲಿಲ್ಲ, ಅದು ಪೊಲಿಟಿಕಲ್ ಪ್ರೆಷರ್, ಡಿಕ್ಟೇಟರ್ಶಿಪ್ ಮತ್ತು ಮನುಷ್ಯನ ಅಹಂಕಾರದಿಂದ ಆಗಿರುವ ಒಂದು ಕೊಲೆ. ಆದ್ರೆ ತನ್ನ ಫ್ರೆಂಡ್ ಯೂರಿ ಗಗಾರಿನ್ ನ ಉಳಿಸಿಕೊಳ್ಳೋಕೆ ಅದು ಡೆತ್ ಟ್ರ್ಯಾಪ್ ಅಂತ ಗೊತ್ತಿದ್ರೂ ಕೂಡ ಆ ಮಿಷನ್ ಗೆ ಹೋದ ಕೊಮರೋವ್ನ ತ್ಯಾಗವನ್ನ ಸ್ಪೇಸ್ ಹಿಸ್ಟ್ರಿ ಯಾವತ್ತೂ ಮರೆಯಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಏನ್ ಅನಿಸ್ತಾ ಇದೆ? ಈ ಘಟನೆಯ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.